ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನನ್ನ ಚಾನಲ್ ಬಂದುಬಿಟ್ಟು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅದೇ ರೀತಿ 3000 ವಾಚರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೇನಾದರೂ ಅಂದರೆ ಹೊಸದಾಗಿ ಯಾರಾದರೂ ಚಾನಲ್ನ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಲೈವಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬ ಉಪಯೋಗವಾಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಯಾವ ಥರ ಈ ಒಂದು ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು ಅನ್ನೋದು. ಸೊ ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅನುಷಾ ಶ್ರೀನಿವಾಸ್ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವೇನಾದರೂ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಮಾಡಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರಾದರೂ ಚಾನಲ್ ಮಾನಿಟೈಸೇಷನ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ನಾನಿಲ್ಲಿ ಬಂದುಬಿಟ್ಟು ಕ್ರೋಮಲ್ಲಿ ಬೇಕಾದರೂ ಯೂಟ್ಯೂಬ್ನ ಓಪನ್ ಮಾಡ್ಕೋಬೋದು. ಅದೇ ರೀತಿ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಕೂಡ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ಅಲ್ಲಿಯೂ ಕೂಡ ಹೋಗ್ಬಿಟ್ಟು ಈ ಒಂದು ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೈನ ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ಬಂದ್ಬಿಟ್ಟು ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ನಿಮಗೆ ಅರ್ನ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ ಕೆಳಗಡೆ ಲಾಸ್ಟ್ ಒನ್. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ಈ ಥರ ಒಂದು ಸ್ಟೆಪ್ಸ್ ಟು ಅಪ್ಲೈ ಅಂತೇಳಿ ಒಂದು 3 ಆಪ್ಷನ್ಸ್ ತೋರಿಸುತ್ತೆ. ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ರಿವ್ಯೂ ಬೇಸ್ ಟರ್ಮ್ಸ್ ಅಂತೇಳಿ. ಸೊ ಆ ಒಂದು ಆಪ್ಷನ್ಗೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಅಂತಂದರೆ ಅದರದ್ದೇ ಅಂದರೆ ಯೂಟ್ಯೂಬ್ದೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ್ಯಾವ ಥರ ರೂಲ್ಸ್ಗಳಿರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ನೀವು ಪೂರ್ತಿಯಾಗಿ ಇನ್ಫಾರ್ಮೇಷನ್ ನೀವು ಓದ್ಕೊಂಡ್ಬಿಟ್ಟು ಕೂಡ ನೀವು ಅಪ್ಲೈನ ಮಾಡೋ ಕೆಳಗಡೆ ಅಕ್ಸೆಪ್ಟ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ಗೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವೆಲ್ಲ ಓದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ರಾ ಅಂತೇಳಿ ನೀವೊಂದು ಆ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗೆ ಸೊ ಅದೊಂದು ಮಾಡಿದ್ಮೇಲೆ ಕೆಳಗಡೆ ಡನ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಮೇಲ್ಗಡೆ ಬಂದುಬಿಟ್ಟು ನಿಮಗೆ ಡನ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಆ ಒಂದು ಆಪ್ಷನ್ ಬಂದುಬಿಟ್ಟು ನಿಮಗೆ ಕ್ರೋಮಲ್ಲಿ ಓಪನ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ. ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೈ ಮಾಡಿರೋದ್ರಿಂದ ತೋರಿಸ್ತಾ ಇಲ್ಲ, ಅದು ಆ್ಯಕ್ಚುಲಿ ಡನ್ ಆಗಿರುತ್ತೆ. ಅದನ್ನು ಒಂದ್ಸರಿ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಇದರಲ್ಲೂ ಕೂಡ ಕ್ರೋಮಲ್ಲೂ ಕೂಡ ಹೋಗ್ಬಿಟ್ಟು ಯೂಟ್ಯೂಬ್ನ ಓಪನ್ ಮಾಡ್ಕೊಂಡು ಅದರಲ್ಲೂ ಕೂಡ ಒಂದ್ಸರಿ ಚೆಕ್ ಮಾಡ್ಬೋದು. ಆ್ಯಂಡ್ ಎರಡನೇದು ಬಂದುಬಿಟ್ಟು ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸೆನ್ಸ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ಫಾರ್ ಯೂಟ್ಯೂಬ್ ಅಂತೇಳಿ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಕೆಳಗಡೆ ಸ್ಟಾರ್ಟ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಅಲ್ಲಿ ನಿಮಗೆ ಡೂ ಯು ಹ್ಯಾವ್ ಗೂಗಲ್ ಆ್ಯಡ್ಸೆನ್ಸ್ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಅಲ್ಲಿ ನಿಮ್ಮ ಒಂದು 3 ಆಪ್ಷನ್ ಕೂಡ ಅಲ್ಲಿ ತೋರಿಸ್ತಾ ಇದೆ ನಿಮಗೆ. ಮೊದಲನೇದು ಬಂದ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಗೂಗಲ್ ಆ್ಯಡ್ಸೆನ್ಸ್ ಇದೆಯಾ ಅಂತೇಳಿ, ಇನ್ನೊಂದು ಬಂದ್ಬಿಟ್ಟು ನೀವು ಇನ್ನೂ ಮಾಡಿಲ್ಲ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ನನ್ನ ಹತ್ರ ಇಲ್ಲ ಅಂತೇಳಿ, ಆ್ಯಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತೇಳಿ, ಅಂದರೆ ನಿಮಗೆ ಮಾಡಿದೆಯೋ ಮಾಡಲಿಲ್ಲ ಅದ್ರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ಮರ್ತೋಗಿದ್ದೀನಿ ಅಂತ ಮರ್ತಿದ್ರು ಕೂಡ ನೀವು ಒಂದು ಆಪ್ಷನ್ಗೆ ಕ್ಲಿಕ್ ಮಾಡ್ಬೋದು. ನಾನು ಬಂದ್ಬಿಟ್ಟು ಸೆಕೆಂಡ್ ಒನ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಯಾಕೆಂತಂದರೆ ನಂದು ಗೂಗಲ್ ಆ್ಯಡ್ಸೆನ್ಸ್ ನಾನು ಕ್ರಿಯೇಟ್ ಮಾಡಿಲ್ಲ, ಹಾಗಿಬಿಟ್ಟು ನಾನು ಸೆಕೆಂಡ್ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಒಂದು ಜಿಮೇಲ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ 3 ಜಿಮೇಲ್ ಇದೆ. ನಾನಿಲ್ಲಿ ಯೂಟ್ಯೂಬ್ಗೆ ಯಾವ ಒಂದು ಮೇಲ್ ಐಡಿನ ಕೊಟ್ಟಿರ್ತೀನಿ ಆ ಒಂದು ಮೇಲ್ ಐಡಿನ ನಾವು ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತೇಳಿ. ಸೊ ಮೊದಲನೇದು ಬಂದ್ಬಿಟ್ಟು ಯುವರ್ ಚಾನಲ್ ಅಂತೇಳಿ. ಸೊ ಚಾನಲ್ ಲಿಂಕ್ ಏನಿರುತ್ತೆ ಅದನ್ನು ಆಲ್ರೆಡಿ ಅಲ್ಲಿ ಕಾಪಿ ಆಗಿರುತ್ತೆ, ನೀವು ಹೊಸದಾಗಿ ಏನು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ನಿಮ್ಮ ಕಂಟ್ರಿ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂದು ಇಂಡಿಯಾ ಆಗಿರೋದ್ರಿಂದ ನಾನು ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಕೆಳಗಡೆ ಆಪ್ಷನ್ ತೋರಿಸು ಐ ರೀಡ್ ಆ್ಯಂಡ್ ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೇಳಿ. ಸೊ ಆ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸೆಟ್ ಅಪ್ ಅಕೌಂಟ್ ಅಂತೇಳಿ ಒಂದು ಆ್ಯಡ್ಸೆನ್ಸ್ ಅಂತ ಇದೆ. ಸೊ ಆ ಒಂದು ಬ್ಲೂ ಕಲರ್ ಇರುವಂಥ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸ್ವಲ್ಪ ಲೋಡ್ ಆಗ್ತಾಯಿದೆ, ನನ್ನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಲೋಡ್ ಆಗ್ತದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಕಸ್ಟಮರ್ ಇನ್ಫಾರ್ಮೇಷನ್ ಅಂತೇಳಿ ತೋರಿಸ್ತಾ ಇದೆ. ಮೇಲ್ಗಡೆ ಬಂದುಬಿಟ್ಟು ಅಕೌಂಟ್ ಟೈಪ್ ಅಂತೇಳಿ. ಸೊ ಅಲ್ಲಿ 2 ಥರ ಟೈಪ್ ಇದೆ, ಒಂದು ಇಂಡಿವಿಜುವಲ್ ಮತ್ತು ಬಿಸ್ನೆಸ್ ಅಂತೇಳಿ. ಬಿಸ್ನೆಸ್ ಅಂತೇಳಿ ಯಾವುದೇ ಕಾರಣಕ್ಕೂ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇಂಡಿವಿಜುವಲ್ ಅಂತಲೇ ಸೆಲೆಕ್ಟ್ ಮಾಡಿ. ಸೊ ಅದು ಬೆಟರ್ ಅಂತ ಅನಿಸುತ್ತೆ. ಅಂದರೆ ಯಾರು ಕೂಡ ಬಿಸ್ನೆಸ್ ಅಂತ ಟೈಪ್ ಮಾಡಿದ್ರೆ ಬೇರೆ ಥರ ಅನಿಸುತ್ತೆ. ಸೊ ನಾವೆಲ್ಲ ಬಂದುಬಿಟ್ಟು ಎಲ್ಲರೂ ಕೂಡ ಇಂಡಿವಿಜುವಲ್ ಅಂತಲೇ ಟೈಪ್ ಮಾಡೋದು. ಸೊ ಇಂಡಿವಿಜುವಲ್ ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಕೆಳಗಡೆ ಬಂದರೆ ನಿಮಗೆ ನೇಮ್ ಆ್ಯಂಡ್ ಅಡ್ರೆಸ್ ಅಂತೇಳಿ ಒಂದು ಆಪ್ಷನ್ ತೋರಿಸ್ತಾ ಇದೆ. ಸೊ ನೇಮ್ ಬಂದುಬಿಟ್ಟು ನಂದು ಅನುಷಾ ಶ್ರೀನಿವಾಸ್ ಅಂತೇಳಿ. ಸೊ ನಾನು ಯೂಟ್ಯೂಬಲ್ಲಿ ಏನು ನೇಮ್ ಇದೆಯೋ ಅದನ್ನೇ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ನಿಮಗೆ ಅಡ್ರೆಸ್ ಲೈನ್ 1 ಅಡ್ರೆಸ್ ಲೈನ್ 2 ಅಂತ ಇದೆ. ಸೊ ನನ್ನ ಅಡ್ರೆಸ್ ಏನಿದೆಯೋ ಅದನ್ನು ಫಸ್ಟಲ್ಲಿ ನಾನು ಹಾಕಿದ್ದೀನಿ, ಇನ್ನು ಉಳಿದಿದ್ದು ಅರ್ಧ ಭಾಗನ ಸೆಕೆಂಡ್ ಲೈನಲ್ಲಿ ನಾನು ತುಂಬಿದ್ದೀನಿ. ಸೊ ನೀವು ಅನ್ಕೋಬೋದು ಅಡ್ರೆಸ್ 1 ಅಂದರೆ ಬೇರೆ ಥರ ಇರ್ಬೋದೇನೋ, ಅಡ್ರೆಸ್ ಲೈನ್ 2 ಅಂದರೆ ಬೇರೆ ಥರ ಇರ್ಬೋದೇನೋ ಅಂತೇಳಿ. ಸೊ ಯಾವುದೇ ರೀತಿ ಇದಿಲ್ಲ.
ಅಡ್ರೆಸ್ ಲೈನ್ 1 ಅಂತೇಳಿ ನಿಮ್ಮದು ಏನು ತುಂಬ ದೊಡ್ಡದಾಗಿರುತ್ತಲ್ವ, ಸೊ ಅಡ್ರೆಸ್ ಬಂದ್ಬಿಟ್ಟು ಅದರಲ್ಲಿ ಅರ್ಧ ಅಡ್ರೆಸ್ನ ಮೇಲ್ಗಡೆ ಅಡ್ರೆಸ್ ಲೈನ್ 1ಅಲ್ಲಿ ಹಾಕಿ, ಇನ್ನು ಉಳಿದಂಥ ಅರ್ಧ ಅಡ್ರೆಸ್ನ ಅಡ್ರೆಸ್ ಲೈನ್ 2ಅಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಆ್ಯಂಡ್ ಥರ್ಡ್ ಆಪ್ಷನಿಗೆ ಬಂದರೆ ನೀವು ಇಲ್ಲಿ ಸಿಟಿ ಯಾವುದು ಅಂತ ಹೇಳಿ, ನನ್ನ ಸಿಟಿ ಬಂದುಬಿಟ್ಟು ಶಿವಮೊಗ್ಗ ಆಗಿರೋದ್ರಿಂದ ನಾನು ಶಿವಮೊಗ್ಗ ಅಂತೇಳಿ ಟೈಪ್ ಮಾಡ್ತಾಯಿದ್ದೀನಿ. ಕೆಳಗಡೆ ಬಂದುಬಿಟ್ಟು ಪೋಸ್ಟಲ್ ಕೋಡ್, ಅಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಕೋಡ್ ಏನಿರುತ್ತೋ ಅದನ್ನು ನೀವು ಹಾಕಬೇಕಾಗತ್ತೆ. ಆ್ಯಂಡ್ ಕೆಳಗಡೆ ಬಂದರೆ ಅಂತಂದರೆ ನಿಮಗೆ ನಿಮ್ಮ ಒಂದು ಸ್ಟೇಟ್ ಕೇಳುತ್ತೆ. ಸೊ ನನ್ನ ಒಂದು ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕ ಅಂತೇಳಿ ನಾನು ಫಿಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೆಳಗಡೆ ಬಂದರೆ ನಿಮ್ಮ ಒಂದು ಫೋನ್ ನಂಬರ್ನು ಕೂಡ ಇಲ್ಲಿ ಕೇಳ್ತಾರೆ. ಸೊ ನಿಮ್ಮ ಒಂದು ಫೋನ್ ನಂಬರ್ ಏನಿದೆಯೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಫೋನ್ ನಂಬರ್ ಎಲ್ಲ ಟೈಪ್ ಆದಮೇಲೆ ಈಗಡೆ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ ಬ್ಲೂ ಕಲರಲ್ಲಿ. ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೋ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರೆ ಅದು ಸಬ್ಮಿಟ್ ಆಗಿದೆ ಅಂತೇಳಿ. ಸೊ ನೀವು ಸಬ್ಮಿಟ್ ಆಗಿದ ತಕ್ಷಣ ನಿಮಗೆ ಬ್ಯಾಕ್ ಬಂದ್ರಿ ಅಂತಂದರೆ ನಿಮಗೆ ಈ ಥರ ಏನು ಪ್ರೋಗ್ರೆಸ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ಸೊ ನೀವು ಎಲ್ಲ ಫಿಲ್ ಮಾಡಾದಮೇಲೆ ಬ್ಯಾಕ್ ಬಂದಾಗ ನಿಮಗೆ ಆ ಥರ ಒಂದು ಆಪ್ಷನ್ ಕಾಣುತ್ತೆ. ನಿಮಗೇನಾದರೂ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆ ಥರ ಏನಾದರೂ ಕಾಣಿಸ್ಲಿಲ್ಲ ಅಂತಂದರೆ, ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂತ ಅನಿಸಿದ್ರೆ ನೀವು ಹೋಗ್ಬಿಟ್ಟು ನೀವು ಕ್ರೋಮಲ್ಲಿ ಕೂಡ ಹೋಗ್ಬಿಟ್ಟು ಯೂಟ್ಯೂಬ್ ಅಕೌಂಟ್ನ ಓಪನ್ ಮಾಡಿ ಕೂಡ ಅಲ್ಲಿ ಕೂಡ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮಗೆ ಪ್ರೋಗ್ರೆಸ್ ಅಂತ ಬರುತ್ತೆ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ನಿಮಗೆ 2 to 3 ವೀಕ್ಸ್ವರೆಗೂ ಈ ಒಂದು ಏನು ಪ್ರೋಗ್ರೆಸ್ ಟೈಮ್ ತೊಗೊಳುತ್ತೆ ಅಂತ ಬರೆದಿದ್ದಾರೆ. ಸೊ ಅಲ್ಲಿ ಅಷ್ಟೊಂದು ಟೈಮಾಗಿ ಯಾರೂ ತೊಗೊಳೋದಿಲ್ಲ, ಅಂದರೆ ಬರೆದಿದ್ದಾರೆ ಅಷ್ಟೇ, ಅಷ್ಟು ಟೈಮ್ ತೊಗೊಳ್ಳಲ್ಲ. ನಿಮಗೆ 1 ದಿನ ಅಥವಾ 2 ದಿನಗಳ ಕಾಲ ಮಾತ್ರ ಈ ಒಂದು ಫಾರಮ್ ಫಿಲ್ ಅಂದರೆ ಪ್ರೋಗ್ರೆಸ್, ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಕ್ಕೆ 1 ದಿನ ಅಥವಾ 2 ದಿನಗಳ ಕಾಲ ಟೈಮ್ ತಗೊಳುತ್ತಷ್ಟೇ. ಸೊ ಇದಿಷ್ಟು ಆದಮೇಲೆ ಥರ್ಡ್ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ ರಿವ್ಯೂಡ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ಸೊ ಆ ಒಂದು ಆಪ್ಷನ್ ನೀವೇನು ಯಾವುದೇ ರೀತಿ ಅದರಲ್ಲಿ ಏನು ನೀವು ಮಾಡುವಂಥದ್ದು ಏನಿಲ್ಲ, ಅದೆಲ್ಲ ಯೂಟ್ಯೂಬ್ ಮಾಡುವಂಥದ್ದು. ಸೊ ನಿಮ್ಮ ಒಂದು ಏನಿರುತ್ತೆ ಮೇಲ್ಗಡೆ ಮತ್ತು ಕೆಳಗಡೆ ಏನು ಸ್ಟೆಪ್ ಇರುತ್ತೆ ಆ 2 ಸ್ಟೆಪ್ಗಳನ್ನ ಮಾತ್ರ ನೀವು ಫಿಲ್ ಮಾಡೋವಂಥದ್ದು. ಸೊ ಆ ಒಂದು 2 ಸ್ಟೆಪ್ ಮಾತ್ರ ನಿಮ್ಮ ಕೆಲಸ ಅಂತಲೇ ಹೇಳ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಯೂಟ್ಯೂಬರೇ ನೋಡ್ತಾರೆ. ಸೊ ನಿಮ್ಮ ಒಂದು ಫಾರಮ್ ಫಿಲ್ಲಪ್ ಆದಮೇಲೆ, ಅಂದರೆ ಅಪ್ಲಿಕೇಶನ್ ಅವರು ನೋಡಿಬಿಟ್ಟು ವೆರಿಫಿಕೇಷನ್ ಆದಮೇಲೆ ಥರ್ಡ್ ಆಪ್ಷನ್ ಅವರೇ ಆಟೋಮೆಟಿಕ್ಕಾಗಿ ಆನ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಟೈಮ್ವರೆಗೂ ಕೂಡ ತೊಗೊಳುತ್ತೆ. ಅದರಲ್ಲಿ ಗೆಟ್ ರಿವ್ಯೂಡ್ ಅಂತೇಳಿ ಏನು ಆಪ್ಷನ್ ಇದೆ ಅಲ್ಲಿ ಹೇಳಿದ್ದಾರೆ ನಿಮಗೆ 1 ಮಂತ್ವರೆಗೂ ಟೈಮ್ ತೊಗೊಳ್ತೀವಿ ಅಂತೇಳಿ. ಸೊ ಅಷ್ಟಾಗಿ ಟೈಮ್ ಯಾರೂ ತೊಗೊಳ್ಳಲ್ಲ. ನಿಮ್ಗೆ ಅದರಲ್ಲೂ 1 ವೀಕ್ ಅಥವಾ 2 ವೀಕ್ಸ್ ಒಳಗಡೆ ನಿಮಗೆ ಏನು ಬರಬೇಕು ಅದೆಲ್ಲ ಏನೋ ಇನ್ಫಾರ್ಮೇಷನ್ ಏನು ಬರಬೇಕು ಅದು ಪ್ರಾಸೆಸ್ ಆಗಿದೆ ಅಥವಾ ಏನು ಬರಬೇಕು ಅದು ಬರುತ್ತೆ. ಏನು ಅಪ್ಲಿಕೇಶನ್ ವೆರಿಫೈ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮೇಷನ್ ನಿಮಗೆ ಮೇಲ್ ಮುಖಾಂತರ ಕೂಡ ಬರುತ್ತೆ. ಸೊ ಅವಾಗ ನೀವು ಮೇಲಾದರೂ ಓಪನ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನಾದರೂ ಓಪನ್ ಮಾಡ್ತಿರೋ, ಅಥವಾ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ವಿಚಾರ ಅಂತಲೇ ಹೇಳ್ಬೋದು. ಇನ್ನೊಂದು ಆಪ್ಷನ್ ಅಂತಂದರೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಹೇಳಿ, ಅದು ನಿಮಗೆ ನಿಮ್ಮ ಮೊಬೈಲಲ್ಲೇ ಸಿಗೋವಂಥದ್ದಲ್ಲ. ಸೊ ನೀವೇನು ಇನ್ಫಾರ್ಮೇಷನ್ ಕಳಿಸಿರ್ತೀರ, ನಿಮ್ಮ ಒಂದು ಏನು ಡೀಟೇಲ್ಸನ್ನು ಕಳಿಸಿರ್ತೀರ, ಸಬ್ಮಿಟ್ ಮಾಡಿರ್ತೀರ, ಸೊ ಆ ಒಂದು ಅಡ್ರೆಸ್ಗೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ನಿಮ್ಮ ಅಡ್ರೆಸ್ಗೆ ಆ ಒಂದು ಪಿನ್ ಇದ್ದರೆ ಮಾತ್ರ ನಿಮಗೆ ಪೇಮೆಂಟ್ ಬರೋವಂಥದ್ದು. ಇಲ್ಲಿ ಮೊಬೈಲಲ್ಲಿ ನಿಮ್ಮ ಮೊಬೈಲ್ಗಳಲ್ಲಿ ಆ ಒಂದು ಪಿನ್ನ ನೀವು ಹಾಕಬೇಕಾಗತ್ತೆ. ಆ ಒಂದು ಪಿನ್ ಹಾಕಿದ್ರೇ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ 21ನೇ ತಾರೀಕು ಪ್ರತಿ ತಿಂಗಳು ಕೂಡ ಪೇಮೆಂಟ್ ಬರುವಂಥದ್ದು. ಸೊ ಆ ಒಂದು ಕೆಲಸವನ್ನು ನೀವು ಏನೋ ನಿಮಗೆ ಇದು ಅಪ್ಲಿಕೇಶನ್ ಎಲ್ಲ ಆದಮೇಲೆ ಅದು ಮಿನಿಮಮ್ 2 ವೀಕ್ಸ್ವರೆಗೂ ಟೈಮ್ ತೊಗೋಬೋದು ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ. ಸೊ ಅಲ್ಲಿವರೆಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಪಿನ್ ಬರೋದಕ್ಕೆ. ಈ ಥರ ನೀವು ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಅಪ್ಲೈನ ಮಾಡ್ಬೋದು. ಸೊ ಇದನ್ನು ಲೈವಲ್ಲಿ ಕೂಡ ತೋರಿಸಿದ್ದೀನಿ. ನಾನು ಇವತ್ತೇ ಕೂಡ ಅಪ್ಲೈ ಮಾಡ್ತಾ ಇರೋದು, ಯಾಕಂದರೆ ಇವತ್ತೇ ನನ್ನ ಚಾನಲ್ ಕೂಡ 3000 ವಾಚರ್ಸ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ 1030 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಈ ಥರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರು ಈ ಒಂದು ವಿಡಿಯೋನ ನೋಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಾದರೂ ಯೂಟ್ಯೂಬ್ ಮಾನಿಟೈಸೇಷನ್ ಬಗ್ಗೆ ಏನಾದರೂ ವೀಡಿಯೋ ಇತ್ತು ಅಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ಮಾಡಿ ತಿಳಿಸ್ತೀನಿ ನಿಮಗೆ. ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ. ಮರಿದೇ ನೀವೇನಾದರೂ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ಗಾಗಿರ್ಬೋದು, ಅಥವಾ ನಿಮ್ಗೆ ಗೊತ್ತಿರೋಂಥವ್ರಾಗಿರ್ಬೋದು, ಯಾರಾದರೂ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಹೆಲ್ಪ್ಫುಲ್ ಆಗಲಿ.